ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಸಪ್ಪ ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಗಳು ಹಾಗೂ ಸಂಚಾಲಕರು ರಾಮಗೌಡರವರಿಗೂ ಮತ್ತು ಸತೀಶ್ ಅವರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಹೋರಾಟ ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ನಡೆಸಿದ್ದೀವಿ ಅಂತ ಹೇಳಿ ನಮಗೆ 15 ವರ್ಷಗಳ ಕಾಲ ತಳಕಲ್ಲು ಕೆರೆಗೆ ತುಂಗಭದ್ರಾ ನದಿಯಿಂದ ನೀರು ಹರಿಸಲು ಪ್ರತಿಭಟನೆಯನ್ನು ಮಾಡುವ ಮೂಲಕ ತಳಕಲ್ಲು ಕೆರೆ ಶಾಶ್ವತ ನೀರು ತುಂಬಿಸುವ ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯ ಉಪವಿಭಾಗದ ಕಚೇರಿಗೆ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಹೂವಿನಹಡಗಲಿ ತಾಲೂಕು ತಳಕಲ್ಲು ಗ್ರಾಮದ ಕೆರೆಗೆ ತುಂಗಭದ್ರಾ ನದಿಯಿಂದ 0.004 TMC ನೀರು ಹರಿಸಲು ಸರ್ಕಾರ ಆದೇಶ ಮಾಡಿದೆ. 15 ವರ್ಷಗಳ ಕಾಲ ಕೆರೆಗೆ ನದಿಯಿಂದ ನೀರು ತುಂಬಿಸಿಲ್ಲ. ಈ ವರ್ಷ ವಿಜಯನಗರ ಜಿಲ್ಲೆ ರಾಜ್ಯದಲ್ಲಿ ತೀವ್ರ ಬರಪೀಡಿತ ಪ್ರದೇಶವೆಂದು ಸರ್ಕಾರಿ ಅಂಕಿಅಂಶಗಳು ಹೇಳುತ್ತಿವೆ. ಕುಡಿಯುವ ನೀರು, ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ. ಈ ಕೆರೆಯ ಅಚ್ಚುಕಟ್ಟು ಪ್ರದೇಶವಾದ ಮಹಾಜನದಹಳ್ಳಿ, ಇಟಗಿ, ತಂಗಿ, ಕೊಟ್ಟೂರು ತಾಲೂಕಿನ ಅಲಬೂರು ಹಾಗೂ ಹಗರಬನಹಳ್ಳಿ ತಾಲೂಕಿನ ನೆಲಕುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಕುಡಿಯುವ ನೀರಿನ ಬೋರ್ವೆಲ್ಗಳ ಅಂತರ್ಜಲ ಕಡಿಮೆಯಾಗಿರುವುದರಿಂದ ನೀರಿನ ಬವಣೆ ಸೃಷ್ಟಿಯಾಗಿದೆ. ಅದರಿಂದ ಕುಡಿಯುವ ನೀರಿಗಾಗಿ ನದಿಯಿಂದ ತಳಕಲ್ಲು ಕೆರೆಗೆ ನೀರು ತುಂಬಿಸಬೇಕೆಂದು ರೈತರು ಒತ್ತಾಯಿಸಿದರು. ತಳಕಲ್ಲು ಕೆರೆ ಅಚ್ಚುಕಟ್ಟು ಪ್ರದೇಶದ ಜನವಸತಿಗಳಿಗೆ ಸೋಗಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಿಂದ ನೀರು ಕುಡಿಯಲು ವನ್ಯ ಪ್ರಾಣಿಗಳು ಬರುತ್ತಿವೆ. ಇದರಿಂದ ಜನವಸತಿ ಪ್ರದೇಶಗಳಿಗೆ ಭಯದ ವಾತಾವರಣ ಸೃಷ್ಟಿಯಾಗುತ್ತಿದೆ. ಕೆರೆಯಲ್ಲಿ ನೀರಿದ್ದರೆ ವನ್ಯ ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬರುವುದಿಲ್ಲ. ಆದ್ದರಿಂದ ಕೆರೆಗೆ ನೀರು ತುಂಬಿಸಬೇಕೆಂದು ಅವರು ಒತ್ತಾಯಿಸಿದರು. ಈ ಪ್ರದೇಶದ ಕೃಷಿಕರ ಸಾವಿರಾರು ಬೋರ್ವೆಲ್ಗಳ ಅಂತರ್ಜಲ ಕೂಡ ಹೆಚ್ಚುತ್ತದೆ. ಕೆರೆಗೆ ನೀರು ಹರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ತಳಕಲ್ಲು ಕೆರೆ ಶಾಶ್ವತ ನೀರು ತುಂಬಿಸುವ ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ MP ಸುಮಾ ವಿಜಯ್, ಗೌರವ ಅಧ್ಯಕ್ಷ M ಚನ್ನಬಸಪ್ಪ, ಉಪಾಧ್ಯಕ್ಷ KP ನಾಗರಾಜ್, ಕಾರ್ಯದರ್ಶಿ K ವಸಂತಕುಮಾರ್, ಖಜಾಂಚಿ G ರಾಮನಗೌಡ, ನಿರ್ದೇಶಕರಾದ K ಸತೀಶ್, B ಸಿದ್ದಪ್ಪ, S ಚಂದ್ರು, ನಾಗರಾಜ್, D ಕರಿಬಸಪ್ಪ, ಹೇಮಣ್ಣ, ಮಲ್ಲಪ್ಪ, ಬಸವರಾಜ್, ಸಿದ್ದಪ್ಪ, ಮಂಜಪ್ಪ ಸೇರಿದಂತೆ ಅನೇಕ ಜನ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬೆಳಗ್ಗೆ ಚಾಲುವಾಗಿ ಡೆಲಿವರಿ ಚೇಂಬರ್ ಕಡೆಗೆ ಹೋಗಿದೆ ನೀರು. ಇವತ್ತು ಸಾಯಂಕಾಲದಷ್ಟೊತ್ತಿಗೆ ತಳಕಲ್ಲಿಗೆ ಅದು ಮುಟ್ಟುತ್ತೆ. ಅಲ್ಲಿಂದ ತಳಕಲ್ದು ಇವತ್ತು ಸಾಯಂಕಾಲ ಚಾಲೂ ಮಾಡ್ತೀವಿ. ಕೆರೆಗೆ ನೀರು ತುಂಬಿಸ್ಬೇಕಂತ ಹೇಳಿ ನಾವು ಈಗ ಇತ್ತೀಚೆಗೆ ಒಂದು 6-7 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ 15 ವರ್ಷ ಆಯಿತು ಪೈಪ್ಲೈನ್ ಆಗಿ. ನಮಗೆ ಈ ಡ್ಯಾಮಿಂದ ಪೈಪ್ಲೈನ್ ಆಗಿ 15 ವರ್ಷ ಆಯಿತು. 15 ವರ್ಷದಲ್ಲಿ ಒಂದ್ಸಲ ಮಳೆ ಬಂದಾಗ ತುಂಬಿತ್ತು ಹೊರತು, ಅದಾದಮೇಲೆ ನಾವು ಹೋರಾಟ ಮಾಡಿ ನಾವು ಬೀದಿಗೆ ಇಳಿದ್ವಿ. ನಾವು ಎಲ್ಲಿ ಇಟಗಿ ಸರ್ಕಲಲ್ಲಿ 4 ರೋಡು ಬಂದ್ ಮಾಡಿದಾಗ ಅವಾಗ ಎಲ್ಲ ಆಫೀಸರ್ಸ್ಗಳು ಅವರು ಇವರೆಲ್ಲ ಬಂದು ಏನು ನಮಗೆ ಹೇಳ್ತಾರೆ, ಯಾವ ನೋಡಿದ್ರೆ ಆಫೀಸರ್ಸ್ಗಳು ಏನು ಹೇಳ್ತಾರೆ, ಇಲ್ಲಿ ಕರೆಂಟ್ ಇದ್ದರೆ ಅಲ್ಲಿ ಹೋಗುತ್ತೆ, ಅಲ್ಲಿ ಕರೆಂಟ್ ಇದ್ರೆ ಇಲ್ಲಿ ಹೋಗುತ್ತೆ, ಇಲ್ಲಿ ಪೈಪ್ ಹೋಗಿದೆ, ಅಲ್ಲಿ ಪೈಪ್ ಹೋಗಿದೆ, ಬರೀ ನಿರಂತರವಾಗಿ ಇದನ್ನೇ ನಮ್ಗೆ ಹೇಳ್ತಾ ಬರ್ತಾ ಇದ್ದಾರೆ ಎಲ್ಲ ರೈತರಿಗೆ. ಎಷ್ಟು ದಿನ ಈ ಪೈಪ್ಲೈನ್ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ 8 ಇಂಚಿನ ಪೈಪಲ್ಲಿ ಎಷ್ಟು ನೀರು ಬರುತ್ತೆ, ಸಾಧ್ಯನೇ ಇಲ್ಲ. ನಮಗೇನೊಂದು ಇದು ಇದೆ ಅಂದರೆ, ನಮ್ಮ ತಳಕಲ್ ಕೆರೆ 15 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು. ನಮ್ಮ ಡ್ಯಾಮಿಂದ ಮಾಲ್ವಿ ಡ್ಯಾಮ್ ಹೋಗುತ್ತೆ ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ, ನಮ್ಮ ಡ್ಯಾಮಿಂದ ಕೂಡ್ಲಿಗಿ ತಾಲೂಕಿಗೆ ಹೋಗುತ್ತೆ. ಅಷ್ಟು ದೂರದವರೆಗೂ ನೀರು ತೊಗೊಂಡು ಹೋಗಿ ಅವ್ರಿಗೆ ನೀರು ಕೊಡೋಕ್ಕಾಗುತ್ತೆ. ಆದರೆ ಇದೇ ತಾಲೂಕಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಜೀವನ ಸಾಕ್ತಾರೆ ಅಂತ ಎಂಥ ಬಡತನ ಅಂತಂದರೆ ರೈತರಿಗೆ ಕುಡಿಯೋ ನೀರಿಲ್ಲ. ಈಗ ಇದು ಒಂದೇ ಅಲ್ಲ, ಈಗ ರೈತರಿಗೆ ಬೆಳಿಲಿಲ್ಲ ಅಂತಂದರೆ ಮುಂದೆ ನಾಳೆ ವ್ಯಾಪಾರಸ್ಥರಿಗೂ ತೊಂದರೆ ಆಗುತ್ತೆ. ಇದು ಒಂಥರ ಚೈನ್ ಲಿಂಕ್ ಥರ. ರೈತರಿಗೆ ಸರಿ ಇಲ್ಲ ಅಂತಂದರೆ ನಾಳೆ ಇವ್ರು ಏನು ಹಬ್ಬ ಹರಿದಿನ ಬಂದರೆ ಏನು ತೊಗೋಬೇಕು, ಮಕ್ಳಿಗೆ ಏನು ಕೊಡಬೇಕು, ಫೀಸ್ ಕಟ್ಟೋದು ಎಷ್ಟು ಕಟ್ಟಾಗುತ್ತೆ. ಬೆಳೆನೇ ಬಂದಿಲ್ಲ ಅಂದರೆ ಎಷ್ಟೋ ಜನ ಈಗ ಮೆಕ್ಕೆಜೋಳ ತೆಗೆದ್ರು, ಈರುಳ್ಳಿನ ವಾಪಸ್ ತೆಗೆದ್ರು, ಎಲ್ಲ ಕೆಡಿಸಿದ್ರು. ನೀರೇ ಇಲ್ಲ. ಹಿಂಗಾರನ್ನು ಕಾಯ್ತಾ ಇದ್ದೀವಿ, ಹಿಂಗಾರು ಮಳೆನೂ ಬರ್ತಾ ಇಲ್ಲ. ಮಳೆ ಬಂದಾಗಾದರೂ ಏನಾದರೂ ರೈತರು ಸ್ವಲ್ಪ ಬೆಳ್ಕೊಳ್ಳೋಣ ಅಂದರೆ ಅದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಬೋರ್ವೆಲ್ಲಲ್ಲಿ ಏನಾದರೂ ಸ್ವಲ್ಪ ನೀರು ಬರುತ್ತೆ, ನಾವು ಏನಾದರೂ ಹಾಕೊಂಡಿರೋಣ ಅಂತ ಎಲ್ಲ ಪಾಪ ಇಟಗಿ ಕಡೆಯವರೆಲ್ಲ ಈರುಳ್ಳಿ ಹಾಕೊಂಡಿದ್ದಾರೆ. ಆದರೆ ಕೆರೆಯಲ್ಲೇ ನೀರಿಲ್ಲ ಅಂದರೆ ಬೋರ್ವೆಲ್ಗಳೆಲ್ಲ ಫೇಲ್ ಆಗ್ತಾ ಇದ್ದಾವೆ. ಒಂದು ಎಕರೆ ನೀರು ಹಾಯಿಸ್ಬೇಕಂದ್ರೆ 4-5 ದಿನ ಆಗ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ರೈತರು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಾವು ಮನವಿ ಕೇಳ್ಕೊಂಡು ನಿಶ್ಚಯ ಸರ್, ಬೇರೆ ತಾಲೂಕು ನೀರನ್ನು ನಮಗೆ 0.4 TMC ನೀರನ್ನು ನಾವಿನ್ನೂ ಕೂಡ ನಾವು ಪಡ್ಕೊಳ್ಳೋಕ್ಕಾಗಲಿಲ್ಲ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾಯಿತು, ರಾಜಕಾರಣಿಗಳಿಗೂ ಮನವಿ ಕೊಟ್ಟಿದ್ದಾಯಿತು, ಈ ರಾಜ್ಯದ ಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ. ಈ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ, ಈ ಹಿಂದೆ ಈ ರಾಜ್ಯದ ಜಲಸಂಪನ್ಮೂಲ ಸಚಿವರಿಗೂ ಕೊಟ್ಟಿದ್ದೀವಿ. ಯಾರೂ ಕೂಡ ನಮ್ಮನ್ನು ಕಿವಿಗೆ ಹಾಕ್ಕೊಂಡೇ ಇಲ್ಲ.
ಹೀಗಾಗಿ ನಾವು ಪ್ರತಿ ಸಲ ಬರೀ ಹೋರಾಟ ಮಾಡಬೇಕಾಗತ್ತೆ. ಈ ಹೋರಾಟ ಇದೇ ಪ್ರತಿಯಾಗಿ ನಮ್ಮಲ್ಲಿ ಕೂಡ ಏನಾಗ್ತದೆ ಅಂದರೆ ಹೊರಗೆ ಬರ್ತಾ ಇದೆ. ಏನಪ್ಪ ಸುಮ್ಮನೆ 4 ದಿನ ಕುಂದ್ರೋದು ಹೋರಾಟ ಮಾಡೋದು ಇದೇ ಪ್ರತಿ ಇವ್ರು ಮಾಡ್ತಾರಂತ. ಈ ಸಲ ನಮ್ಮ ಹೋರಾಟ ಹೇಗಿರ್ತದೆ ಅಂದರೆ 4 ಇಟಗಿಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದ ಆದೇಶ ಇದ್ರೂ ಕೂಡ ಕುಡಿಲಿಕ್ಕೆ ನೀರನ್ನು ಪ್ರತಿಯೊಂದು ಕೆರೆಗೆ ಕೊಡಬೇಕು ಅಂತ ಇದ್ರೂ ಕೂಡ ಈ ಒಬ್ಬ ಅಧಿಕಾರಿಗಳು ದಪ್ಪದ ಚರ್ಮ ಇರೋದ್ರಿಂದ ಎಚ್ಚೆತ್ಕೊಳ್ವಲ್ರು. ಇನ್ನು ನಾವು ಮುಂದೆ ಹೋರಾಟ ಮಾಡಿ ಎಲ್ಲ ಆಫೀಸ್ಗಳನ್ನು ಮುತ್ತಿಗೆ ಹಾಕ್ತೀವಿ. ಮುತ್ತಿಗೆ ಹಾಕೋದ್ರ ಜೊತೆಗೆ 4 ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ. ಇದಕ್ಕೆ ಎಚ್ಚೆತ್ಕೊಂಡು ನಮಗೆ ಇವತ್ತಿನಿಂದನೇ ಒಂದು ತಲಕಲ ಕೆರೆಗೆ ನೀರು ಬಿಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದೇಳಿ ಅಧಿಕಾರಿಗಳಲ್ಲಿ ಮತ್ತೊಂದು ಸಲ ನಾನು ಮನವಿ ಮಾಡಿಕೊಡ್ತೀನಿ. ಜೈ ಜವಾನ್. ನಮ್ಮ ರಾಮನಗೌಡರು ಹೇಳಿದಂಗೆ ಏನಾದರೂ ನಮ್ಗೆ ನೀರು ಬಿಡಲಿಲ್ಲ ಅಂತಂದರೆ ಉಗ್ರ ರೂಪವನ್ನು ತಾಳ್ತಕ್ಕಂಥದ್ದು ಮುಂದೆ ಇದೆ. ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ನೀರನ್ನ. 2013 ಇಸ್ವಿಯಲ್ಲಿ 10 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಅಡಿಯಲ್ಲಿ ನಮಗೆ 0.004 TMC ಅಷ್ಟು ನೀರು ತಳಕಲ್ ಕೆರೆಗೆ ಅಲಾಟ್ ಆಗಿದೆ. ಸತತ 15 ವರ್ಷ ಆಯಿತು. ಇದುವರೆಗೂ ಸಹಿತ ಒಂದು ಹನಿ ನೀರು ಸಹಿತ ನಾವು ಕಂಡಿಲ್ಲ. ಯಾಕೆ ಕಂಡಿಲ್ಲ ಅಂತಂದರೆ ಅವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಪೈಪ್ಲೈನ್ ವ್ಯವಸ್ಥೆ. ಎಷ್ಟು ನೀರು ಬೇಕು, ಯಾವ ಪ್ರಮಾಣದಲ್ಲಿ ನೀರು ಹರಿಸ್ಬೇಕು, ಆ ಟ್ಯಾಂಕ್ಗೆ ಎಷ್ಟು ನೀರು ತುಂಬಿದ ಬಂದಿರೋದಾಗುತ್ತೆ ಅನ್ನೋದು ಬಿಟ್ಟು ಒಬ್ಬ ಸಾಮಾನ್ಯ ರೈತ ಸಹಿತ ಯೋಚನೆ ಮಾಡೋದಲ್ಲ. 8 ಇಂಚಿನ ಪೈಪ್ನಲ್ಲಿ ನಮ್ಗೆ ನೀರು ಬಿಡ್ತಾ ಇದ್ದಾರೆ. ಏನಾದರೂ ಅಧಿಕಾರಿಗಳನ್ನ ಕೇಳಿದ್ರೆ ಹೇಳ್ತಾರೆ 120 ದಿನಗಳ ಕಾಲ ಹರಿಸಿದ್ರು ಮಾತ್ರ ನಿಮ್ಮ ಟ್ಯಾಂಕ್ ಇದಾಗುತ್ತೆ ಅಂತ. 120 ತಾಸು ಹರಿಸಿಲ್ಲ ಇದುವರೆಗೂ. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷನೂ ಸಹಿತ ಅವರು ಮೀಟರ್ ರೀಡಿಂಗ್ ತೋರಿಸ್ತಾರೆ. ಆ ಮೀಟರ್ ರೀಡಿಂಗ್ ಪ್ರಕಾರ ಏನಾಗುತ್ತೆ, ನೀರನ್ನ ತಳಕಲ್ ಕೆರೆ ಬಿಟ್ಟಿದ್ದೀವಿ ಅಂತಕ್ಕಂತಹ ಒಂದು ಅಂಕಿಅಂಶಗಳನ್ನ ಸರ್ಕಾರ ಕೊಡ್ತಾರೆ. ಆ ನೀರೆಲ್ಲಿ ಹೋಯ್ತು? ನಿನ್ನೆ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಶಾಸಕರು ಅರಬ್ಬಿ ಬಂಗಾಳ ಕೊಲ್ಲಿಗೆ ನೀರು ಹರಿದೋಗ್ತಕ್ಕಂಥದ್ದು, ಕಾವೇರಿ ನೀರು ಹರಿದೋಗ್ತಕ್ಕಂತಹ ಒಂದು ದೃಶ್ಯವನ್ನು ಸೆರೆ ಹಿಡಿದ ಎಲ್ಲ ಮಾಧ್ಯಮಗಳಲ್ಲಿ ನಮಗೆ ಕುಡ್ಲಿಕ್ಕೆ ನೀರಿಲ್ಲ, ಇದಕ್ಕೆ ನೀರಿಲ್ಲ ಅಂತಂದೇಳಿ ತಮಿಳುನಾಡು ಅಂತ ನೀವು ನೀರು ವೇಸ್ಟ್ ಮಾಡ್ತಾ ಇದ್ದೀರಂತ. ನಾವಿವತ್ತು ಅದೇ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ 0.004% TMC ನೀರು ನಮ್ಮ ತಳಕಲ್ ಕೆರೆ ಬರದೆ ಸುಮ್ಮನೆ ವೆಚ್ಚವಾಗಿ ಸಮುದ್ರಕ್ಕೆ ಕರೆದೋಗ್ತಿದೆ. ಅದನ್ನ ನಾವು ಸಹಿಸ್ಕೊಂಡು ಹೆಂಗೆ ಸುಮ್ಮನೆ ಕೂತ್ಕೊಳ್ಳೋಣ? ಇದು ನಮ್ಮ ಪ್ರಶ್ನೆ. ನೋಡಿ, ಸುಮ್ಮನೆ ಸಮುದ್ರ ಕರೆದಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದರ ದಪ್ಪ ಚರ್ಮದ ಅಧಿಕಾರಿಗಳಿದ್ದಾರೆ. ನಮಗೆ ಸಹಜ ಗೊತ್ತಿತ್ತು, ನಾವು ಬರಲೇಬೇಕಾಗಿತ್ತು, ಹೋರಾಡಲೇಬೇಕಿತ್ತು. ಯಾವುದೂ ಕೂಡ ನಮ್ಮಲ್ಲಿ ಸಹಜವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕು ಸಹಜವಾಗಿ ಸಿಗೋದೇ ಇಲ್ಲ. ಹೋರಾಡಿ ಪಡೆಯುವಂಥ ಪರಿಸ್ಥಿತಿಯಲ್ಲಿ ಒಂದು ಸಮಾಜದಲ್ಲಿ ನಾವು ಈಗ ನಿಂತಿದ್ದೀವಿ. ನಾವೇನು ಕೇಳ್ತಾ ಇದ್ದೀವಿ? ರೈತರು ಒಂದು ಹನಿ ಕುಡಿಯಲಿಕ್ಕೆ ನೀರು ಕೇಳ್ತಾ ಇದ್ದೇವೆ. ಎಷ್ಟು ದಿನ ಆಯಿತು? ತಳಕಲ್ ಕೆರೆಗೆ 27 ಕೋಟಿ ರೂಪಾಯಿ ಡಿಪೇರ್ ಮಾಡಿದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ಜಾಕ್ವಾಲಲ್ಲಿ ಮಳೆ ಬಂದು ಜಾಕ್ವಾಲಲ್ಲಿ ನೀರಿದ್ರೆ ಜಾಕ್ವಾಲಿ ನೀರು ಸಿಗಲ್ಲ ಅಂತಾರೆ. ಅದಾದಮೇಲೆ ಒಳಗುಂದಿಲಿ ಕರೆಂಟ್ ಇದ್ದರೆ ಇಲ್ಲಿ ಕರೆಂಟ್ ಇರಲ್ಲ ಅಂತಾರೆ. ಬಸವರಾಜ ಬೊಮ್ಮಾಯಿ ಅವರ ಇದರಲ್ಲಿ ಸ್ಟ್ಯಾಂಡ್ ಬೈ ಮೋಟ್ರ ಎಲ್ಲ ಸಮಿತಿಯವರು ಪೇಚಾಡಿ ಗ್ರ್ಯಾಂಟ್ ಮಾಡ್ಕೊಂಬಂದ್ರು ಕೂಡ ಅದು ಸರಿಯಾಗಿ ನಿರ್ವಹಿಸೋಕ್ಕಾಗದೇ ಇರ್ತಕ್ಕಂಥ ಇಂಥ ಅಧಿಕಾರಿಗಳಿಗೆ ನಾವು ಧಿಕ್ಕಾರ ಕೂಗಲೇಬೇಕಾಗಿದೆ. ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನು ನಾವು ಕಲಿಸಲೇಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ರೈತ ಆಗಲಿ ಹಿಂಜರಿಯ ಅವಶ್ಯಕತೆ ಇಲ್ಲ. ಯಾವುದನ್ನೂ ಕೂಡ ನಾವು ಲೆಕ್ಕಿಸಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಪ್ರಿಫರೆನ್ಸ್ ಈಸ್ ನೀರು. ನೀರು ಬೇಕೇ ಬೇಕು. ನಮಗೆ ಅವಕಾಶ ಇದೆ. ನಮ್ಮ ಅಚ್ಚುಕಟ್ಟು ಪ್ರದೇಶ ಏನಿದೆ, ತಳಕಲ್ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಲವು ಪೈಪ್ಲೈನ್ಗಳಿಂದ ಬೇರೆ ಬೇರೆ ಕಡೆ ನೀರು ಹೋಗ್ತಾ ಇದೆ. 200 ಕಿಲೋಮೀಟರ್ 100 ಕಿಲೋಮೀಟರ್ ಹೋಗ್ತಾ ಇದೆ. ಆ ಕೆರೆ ಹಿಂಭಾಗದಲ್ಲಿ ಕೂಡ ಅವರು ಮನಸ್ಸು ಮಾಡಿದರೆ 1 ಅಥವಾ 2 ದಿನ ಬಿಟ್ಟರೆ ನಮಗೆ ಒಂದು ಕುಡಿಯಲಿಕ್ಕೆ ನೀರು ಸಿಗುತ್ತೆ. 1 ವಾರ ಬಿಟ್ಟರೆ ಒಂದು 50% ನೀರು ಬಂದರೂ ಕೂಡ ಎಲ್ಲ ಜಾನುವಾರುಗಳಿಗೆ, ಇನ್ನಿತರ ಎಲ್ಲ ರೈತರಿಗೆ ಕುಡಿಯೋ ನೀರಿಗೆ, ಆಮೇಲೆ ಎಲ್ಲ ಬೋರು ರೀಚಾರ್ಜ್ ಆದರೆ ಪಂಚಾಯತಿ ಇಲ್ಲಿ ವೇದಿಕೆ ಮೇಲೆ ಬಂದಂಥ ಎಲ್ಲ ಮುಖಂಡರು ಮತ್ತು ರೈತಾಪಿ ವರ್ಗ, ಅದು ಮುಂದಿರುವಂಥ ಮಾಧ್ಯಮ ವರ್ಗದವರು, ನಮ್ಮ ಹಳ್ಳಿ ಏನಂದರೆ ಬರೋದು ಹೋಗೋದು, ನಿಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದು. ಇದಾಗಬಾರ್ದು. ಯಾಕೆಂದರೆ ನಮ್ಮ ಹಕ್ಕು, ನಮ್ಮ ಭೂಮಿನೂ ಇದು. ನೀರು ಎಲ್ಲಿಂದ ಬಂದಿದೆ, ಪುಣ್ಯದ ಊರಲ್ಲಿ ಮಳೆ ಅದು.
ನಾವು ಇಲ್ಲಿ ಉಪಯೋಗ ಮಾಡ್ಕೊತಿದ್ದೀವಿ. ಆದರೆ ಈ ರೈತರು ಕೂಡ್ಲಿಗಿ ತಾಲೂಕಿಗೆ ಹೋಗಿದೆ, ಅಲ್ಲಿ ನೀರು ಹರಿಸ್ತಾ ಇದ್ದಾರೆ. ನಮ್ಮ ಭೂಮಿಗೆ ಹಾಕೊಂಡವ್ರು ಹಡಗಲಿ ತಾಲೂಕಿನವರು. ಅತಿ ಹೆಚ್ಚು ಬರಪೀಡಿತ ತಾಲೂಕು ಅಂದರೆ ನಮ್ಮದೇ ವಿಜಯನಗರ ಜಿಲ್ಲೆ. ಯಾಕೆ ನಾವು ಹೋರಾಟ ಮಾಡಬೇಕಾ? ಹೋರಾಟ ಮಾಡಿದ್ದೀವಿ. 10 ವರ್ಷ ಹೋರಾಟ ಮಾಡಿದ್ರು ಏನು ಸಿಗ್ತಾ ಇಲ್ಲ ಫಲ. ಯಾಕೆ? ಇಲ್ಲಿ ಅಧಿಕಾರಿಗಳು ದುರ್ಬಲರಿದ್ದಾರೋ, ರಾಜಕಾರಣಿಗಳು ದುರ್ಬಲರಿದ್ದಾರೋ, ಅಥವಾ ಮಾಧ್ಯಮದವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದರೆ ಬರೋದು ಹೋಗೋದು ಇಷ್ಟ ಆಗಬಾರ್ದು. ನಮಗೆ ನಿರಂತರವಾಗಿ ಏನು ಹೊಳಿ ಬಂದಾಗ ನೀರು ಹರಿಬೇಕು. ಎಲ್ಲ ಯೋಜನೆಗಳು ಏನಾಗಿದಾವೆ ಅಂದರೆ ಲೋಪ ಏನು, ಅವ್ರವರು ರಾಜಕೀಯ ಸಂಬಂಧಪಟ್ಟಂಗೆ ಯೋಜನೆಗಳು ಆಗ್ತಾವೆ, ಮಾಡ್ಕೊತಾರೆ. ವೈಫಲ್ಯ ಆಗಿದೆಯೋ ಅಥವಾ ತನಿಖೆ ಆಗಿದೆಯೋ ಏನೂ ಆಗ್ತಾ ಇಲ್ಲ. ನಮಗೇನು ಬೇಕು? ರೈತರಿಗೆ ನೇರವಾಗಿ ನೀರು ಬೇಕು. ನಾವು ಕುಡ್ಲಿಕ್ಕೆ ನೀರು ಕೇಳ್ತಾ ಇದ್ದೀವಿ ಸ್ವಾಮಿ, ಹೊಲಕ್ಕೆ ಹಾಯಿಸ್ಲಿಕ್ಕೆ ಕೇಳ್ತಾ ಇಲ್ಲ. ಆ ಕೆರೆ ತುಂಬಿತಂದ್ರೆ ಕನಿಷ್ಠ 10 ರಿಂದ 15 ಊರುಗಳಿಗೆ ಕುಡ್ಲಿಕ್ಕೆ ನೀರಾಗುತ್ತೆ. ನಾವು ಪಂಚಾಯತಿ ಬೋರ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಹೊಳಿಯಿಂದ